ಇದೆ ನೋಡಿ. ಓಮಾ ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಬ್ಲಿಂಕೆಟಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಸೊ ವರ್ಕಲ್ಲೇ. ಸೊ ಇವತ್ತು ನಾನು ಈವ್ನಿಂಗ್ ಸ್ವಲ್ಪ ನಮ್ಮ ರಾಯಚೂರಲ್ಲಿ ಬೆಸ್ಟ್ ಪ್ಲೇಸ್ ಅಂತ ನಿಮಗೆ ಶೋ ಮಾಡೋದನ್ನು ಬಂದಿದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಬೈ ವಾಕ್ ನಾನು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇವನು ಫೋನ್ ಮಾತಾಡ್ತಿದ್ದಾನಲ್ಲ ಗೈಸ್. ಸೊ ಇನ್ನು ವೆಂಕಟೇಶ್ ಆ್ಯಂಡ್ ನಾನು ವೆಂಕಟೇಶ್ ಇಬ್ಬರೇ ಕಲಿತು ಹೋಗ್ತಾ ಇದ್ದೀವಿ ಗೈಸ್. ನೋಡೋಣ, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಇದು ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಗೈಸ್. ವೆಂಕಟೇಶ್ ಫೋನಲ್ಲಿ ಬಿಸಿ ಇದ್ದಾನೆ. ಇವಾಗ ನಾವು ಪ್ಲೇಸ್ಗೆ ಹೋಗ್ತೀನಿ ಆ್ಯಂಡ್ ಅಲ್ಲಿ ಸೀದಾ ಶೋ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್ ವಿಡಿಯೋ ಅಂತಾನೆ ನೋಡಿ ಗೈಸ್. ಇಂಟ್ರೆಸ್ಟಿಂಗ್ ಬರುತ್ತೆ ಆ್ಯಂಡ್ ಬೆಸ್ಟ್ ಪ್ಲೇಸ್ ತೋರಿಸ್ತೀನಿ. ಆ್ಯಂಡ್ ಫೋಟೋಶೂಟ್ನು ಮಾಡ್ಬೋದಲ್ಲ ಎಲ್ಲರೂ. ಎಲ್ಲಿ ನೋಡಿ ಗೈಸ್, ನಾವು ಹೋಗ್ತಾ ಇದ್ದೀವಿ, ಟೈಮ್ ಆಗುತ್ತೆ. ಫೈನಲಿ ನಾವು ಲೊಕೇಶನ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಬಿಜಿನ್ಗೆರ ರೋಡು ಇಲ್ಲಿ ಐ ಲವ್ ರಾಯಚೂರು ಕಡೆ. ಸೊ ಇದೇ ಗೈಸ್, ಇದು ಚಲೋ ಇತ್ತು. ಸೊ ಇವಾಗೆಲ್ಲ ಸ್ವಲ್ಪ ಇದಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ನಾವು ಬಂದಿದ್ದು ಪ್ಲೇಸ್ ಯಾವುದು ಅಂತಂದರೆ ಗೈಸ್, ಪ್ಲೇಸ್ ನೋಡ್ರಿ, ಇದು ನವೋದಯ ಕ್ಯಾಂಪಸಲ್ಲಿ ಕಂಪ್ಲೀಟ್ ಸ್ಟೇಡಿಯಂ, ಹೊಸ ಸ್ಟೇಡಿಯಂ ಥರ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಒಳಗೆ ಹೋಗ್ತೀವಿ ಗೈಸ್. ಏನು ಗೇಟ್ ಕ್ಲೋಸಾ ಗೈಸ್? ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಸೊ ಇವಾಗ ನಾವು ಅಲ್ಲಿ ಮೇನ್ ಎಂಟ್ರೆನ್ಸಿಂದ ಹೋಗ್ತೀವಿ. ಕೀಪ್ ವಾಚಿಂಗ್ ವಿಡಿಯೋ ಅಂತ ನೋಡಿ ಗೈಸ್, ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಗೈಸ್, ಫೈನಲಿ ನಾನು ಇಲ್ಲಿ ಗ್ರೌಂಡು ಆ್ಯಂಡ್ ಸ್ಟೇಡಿಯಂ ಒಳಗಡೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಜಾಸ್ತಿ ಪಬ್ಲಿಕ್ನು ಇದೆ ಗೈಸ್, ಅಂತ ಪರಿ ಇಲ್ಲಿ ಇಲ್ಲ. ಸೊ ವಾಕಿಂಗು, ರನ್ನಿಂಗು, ಎಕ್ಸಸೈಸ್ ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ನಾವು ಒಳಗಡೆ ಎಂಟರ್ ಆಗಿದ್ವಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಮಸ್ತ್ ಸಾಫ್ ರೋಡ್ ಇದೆ, ಮಸ್ತ್ ಕ್ಲೀನ್ ಇದೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ, ಮತ್ತು ಇವೆಲ್ಲ ಇದನ್ನು ಲೈಟಿಂಗ್ಸ್ ಅಂದರೆ ಇವು ಲಾಂಗ್ ಲೈಟಿಂಗ್ಸ್. ಏನಾದರೂ ಮ್ಯಾಚ್ ಗೀಚ್ ಏನಾದರೂ ಇದ್ದರೆ ಸೊ ಹಾಕ್ತಾರೆ. ಆ್ಯಂಡ್ ಇವನು ಬರೀ ಫೋನಲ್ಲಿ ಬಿಜಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಆ್ಯಂಡ್ ನಾವು ಒಂದು ರೌಂಡ್ಗೆ ಇಲ್ಲಿಂದ ಮತ್ತೆ ಅಲ್ಲಿಂದ ಅಷ್ಟು ಕಂಪ್ಲೀಟ್ ರೌಂಡ್ ಇದೆ. ಇಲ್ಲಿ ನೋಡಿ ಮಸ್ತ್ ಮ್ಯಾಚು, ಅವು ಪಿಚ್ಚು ಗಿಚ್ಚು ಅಂತಾರೆ ಗೈಸ್. ಅಲ್ಲಿ ಮಿಡಿಲಲ್ಲಿ ಇದೆ ಪಿಚ್ಚು. ಸೊ ಇದೆಲ್ಲ ನೋಡಿ ಎಷ್ಟು ನೀಟಾಗಿದೆ, ರನ್ ಮಾಡೋಕ್ಕೆ ಮಸ್ತ್. ಇದೆಲ್ಲ ವಾಕಿಂಗ್ ಮಾಡೋಕೆ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಗೈಸ್. ಇನ್ನು ನೋಡಿ ಎಷ್ಟು ಚಲೋ ಇದೆ. ಆ್ಯಂಡ್ ಗೈಸ್ ಇಲ್ಲಿ ನೋಡಿ ಎಷ್ಟು ಚಲೋ ಇದೆ. ನೋಡಿ ಗೈಸ್, ಆ್ಯಂಡ್ ವಾಟರ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡಿ, ಈ ಪೈಪ್ಸ್. ಬನ್ನಿ 1 ನಿಮಿಷ ಶೋ ಮಾಡ್ತೀನಿ. ಇಲ್ಲಿದೆ ಗೈಸ್, ಇವೆಲ್ಲ ವಾಟರ್ ಪೈಪು. ಸೊ ಇದೆಲ್ಲ ವಾಟರ್ ಪೈಪ್. ಅಲ್ಲಿಂದ ಮತ್ತೆ ಇಲ್ಲೊಂದು ನಲ್ಲಿದೆ, ಮತ್ತು ಅಲ್ಲಿ ಕಂಪ್ಲೀಟ್ ರೌಂಡ್. ಯಾಕಂತಂದ್ರೆ ವಾಟರ್ ಬಿಡ್ಬೇಕಲ್ಲ ಗೈಸ್, ಸೊ ವಾಟರ್ ಬಿಟ್ಟಿದ್ದಾರೆ. ಇನ್ನು ಲೈಟಿಂಗ್ಸ್ ಏನು ಇವು ಬಿಗ್ ಲೈಟ್ಸ್ ಏನು ಹಾಕಲ್ಲ ಗೈಸ್, ಏನಾದರೂ ಮ್ಯಾಚ್ ಗೀಚ್ ಇದ್ದರೆ ಸೊ ಅವಾಗ ಹಾಕ್ತಾರೆ. ನಾವುದೇ ಅಲ್ಲಿ ಬಂದಿದ್ದೀವಿ ಈಗ. ಆ್ಯಂಡ್ ನೋಡಿ, ಜಾಸ್ತಿ ಜನ ಫ್ರೆಂಡ್ಸ್ ಆಗಿ ಮೀಟಾಗಿ ಬರೋದು. ಸೊ ಇವಾಗ ಜಸ್ಟ್ ನಾನು ವೆಂಕಟೇಶ್ ಅಷ್ಟೇ ಬಂದಿದ್ದೀವಿ. ಸೊ ಗೈಸ್, ಮತ್ತು ಇವಾಗ ಈವ್ನಿಂಗಿಂದ ಟೈಮ್ ಪಾಸ್ ಆಗಲ್ಲ, ಸೊ ಹಂಗಂತೂ ಬಂದಿದ್ದೀವಿ. ಇಲ್ಲಿ ನೋಡಿ, ಆ್ಯಂಡ್ ಈ ಪೈಪ್ ಅದು ಇದೆ ಅಲ್ಲ ಗೈಸ್, ಸ್ಟ್ಯಾಂಡ್ ಸಣ್ಣದು. ಸೊ ಇದರಲ್ಲೂ ವಾಟರ್ ಬರುತ್ತೆ. ಇಲ್ಲಿ ನೋಡಿ, ನಾವು ಅವಾಗಲೀಗ ಅದು ಗೈಸ್ ಮೇನ್ ಎಂಟ್ರೆನ್ಸು. ಸೊ ಅಲ್ಲೂ ನಾವು ಇಲ್ಲಿ ತನಕ ಬಂದಿದ್ವಿ. ಸೊ ಇದೇನಾ ಇದೇನೋ ಹಾಂ, ಕ್ರಿಕೆಟ್ ಪ್ಲೇಟ್. ಅದು ಗ್ರೀನ್ ಕಲರ್. ಸೊ ಗೈಸ್, ಅದು ಗ್ರೀನ್ ಕಲರ್ದು ಈ ಥರ ಹಾಕಿ ಕ್ರಿಕೆಟ್ ಗ್ರೌಂಡ್ ಥರ ಸಣ್ಣದು ಪೇಬಲ್ ಅಲ್ಲ, ಪೇಡ್. ಸೊ ಗೈಸ್, ಅದು ಇದೆಲ್ಲ ಗ್ರೀನ್ ಕಲರ್ ಇದೆ. ಆ್ಯಂಡ್ ಇದ್ರ ಬಾಜುನು ಇದೆ ಅಲ್ಲ ಗೈಸ್. ಸೊ ಇದರಲ್ಲಿ ಅಮೌಂಟ್ ಪೇ ಮಾಡಿ ಬುಕ್ ಮಾಡಿಕೊಡ್ತಾರಲ್ಲ, ಸೊ ಅದು ಕ್ರಿಕೆಟ್ದು ಇವಾಗ ಟ್ರೆಂಡ್ ಆಗಿದೆ ಅಲ್ವಾ. ಸೊ ಅದು ಇಲ್ಲಿ ನವದೆಹಲಿನೂ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಸೊ ಗೈಸ್, ಇಲ್ಲಿ ನಾವು ಈಗ ಇಷ್ಟೆಲ್ಲ ಕಂಪ್ಲೀಟ್ ರೌಂಡ್ ಆಗಿದೆ. ಆ್ಯಂಡ್ ಇಲ್ಲಿ ನಾವು ಹೋಗಿ ಸ್ವಲ್ಪ ಹೊತ್ತು ಕೂಡ್ತೀವಿ ಗೈಸ್. ಇದೆಲ್ಲ ನೋಡಿ ಎಷ್ಟು ಚಲೋ ಮಾಡಿದ್ದಾರೆ, ಎಷ್ಟು ದೊಡ್ಡದು ಇಲ್ಲಿಂದ ಮತ್ತು ಅಲ್ಲಿ ತನಕ ಮಸ್ತ್ ಕೂಡೋಕೆ. ಅದಾದರೂ ಮ್ಯಾಚ್ ನಡೆದ್ರೆ ಕೂಡಬೇಕಲ್ಲ ಗೈಸ್. ಆ್ಯಂಡ್ ಇನ್ನೂ ಕನ್ಸ್ಟ್ರಕ್ಷನಲ್ಲೇ ಇದೆ, ಇನ್ನೂ ಕನ್ಸ್ಟ್ರಕ್ಷನ್ ಜಾಸ್ತಿ ಇದೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಇದೆಲ್ಲ ಡಸ್ಟ್, ಇವೆಲ್ಲ ಟೈಲ್ಸ್. ಇಲ್ಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಲ್ಸ್ ಬರುತ್ತೆ. ಇಲ್ಲಿ ನೋಡಿ, ಸೊ ಗೈಸ್ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನೋಡಿ
ದೂರದಿಂದ ಏನು ಸಣ್ಣಗೆ ಕಾಣ್ತಿತ್ತು, ಬಟ್ ಇಲ್ಲಿ ಬಂದು ನೋಡಿದ್ರೆ ಭಾಳ ದೊಡ್ಡಗಿದೆ. ಆ್ಯಂಡ್ ಇಲ್ಲೇ ನಾವು ಕೊಡೋಣ ಇಷ್ಟು ಅಲ್ಲಿ ತನಕ. ಮತ್ತು ಅಲ್ಲಿ ಸ್ಟ್ಯಾಂಡಿಂಗ್ ಒಳಗಡೆ ಇವರು ಇರ್ತಾರಲ್ಲ ಗೈಸ್, ಪ್ಲೇಯರ್ಸ್ ಎಲ್ಲ ಗೇಮ್ ಆಡಿ ಬಂದು ಕೊಡ್ತಾರಲ್ಲ, ಸೊ ಆ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ ಕಂಪ್ಲೀಟ್ ಗೈಸ್. ರಾಯಚೂರಲ್ಲಿ ಇದು ಮಸ್ತಾಗಿದೆ, ನವೋದಯ ಸ್ಟೇಡಿಯಂ ಆಗಿಬಿಟ್ಟಿದೆ. ಆ್ಯಂಡ್ ಈ ಸ್ಟೇಡಿಯಮಲ್ಲಿ ಮಸ್ತ್ ಮ್ಯಾಚಸ್ ಗೀಚಸ್ ಎಲ್ಲ ನಡೀತಿದೆ. ಆ್ಯಂಡ್ ಇವನು ಬಂದಿದ್ದೇನು ಮತ್ತೆ ಇವನು ರೀಲ್ಸ್ ನೋಡ್ತಾ ಇದ್ದಾನೆ ಗೈಸ್, ನಾ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೊಡೋಣ. ಆ್ಯಂಡ್ ಇಲ್ಲಿ ಕುಂತು ನೋಡಿದ್ರು ಮಸ್ತಿದೆ ಗೈಸ್ ವ್ಯೂ. ಇಲ್ಲಿ ನೋಡಿ ಇನ್ನೂ ಲಾಂಗ್ ಲೈಟ್ಸ್ ಹಾಕಿದ್ರೆ ಇದೆಲ್ಲ ಕಂಪ್ಲೀಟ್ ಡೇ ಆಗುತ್ತೆ. ಡೇ ಟೈಮಲ್ಲಿ ಯಾವ ಥರ ಇರುತ್ತೆ ಗೈಸು ಹಂಗಿರುತ್ತೆ. ಆ್ಯಂಡ್ ನೋಡಿ ಇವಾಗ ನಾವು ಜಸ್ಟ್ ಇಲ್ಲಿ ಈವ್ನಿಂಗ್ ಟೈಮ್ ವಾಕಿಂಗ್ ಮಾಡೋಕೆ ಮತ್ತು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಬಂದು ಕುಂತಿದ್ದೀವಿ ಗೈಸ್. ಆ್ಯಂಡ್ ನನ್ನ ಬ್ಲಿಂಕಿಟ್ ವರ್ಕ್ನು ಕಂಪ್ಲೀಟ್ ಆಗಿದೆ. ಮಧ್ಯಾಹ್ನ 12 ಮತ್ತು 4 o'clock ತನಕ ಇತ್ತು. ಸೊ ಅದಾದಮೇಲೆ ನಾನು ಸೀದಾ ರಿಟರ್ನ್ ಮನೆಗೆ ಆದ್ನೆ ಗೈಸ್. ಆ್ಯಂಡ್ ಮನೆಗೆ ಬಂದಾದಮೇಲೆ ಸ್ವಲ್ಪ ಇವತ್ತು ಭಾಳಷ್ಟು ಆರ್ಡರ್ಸ್, ಇವತ್ತು ಸಂಡೇ ಅಲ್ಲ ಗೈಸ್, ಸೊ ಆರ್ಡರ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ರೆಸ್ಟ್ ಮಾಡಿದ್ನಿ ಗೈಸ್. ಸೊ ಇವಾಗ ಬಂದು ಮತ್ತೆ ನಾನು ವೆಂಕಟೇಶು ಸ್ವಲ್ಪ ಹೊರಗಡೆ ರಿಲ್ಯಾಕ್ಸ್ಗೋಸ್ಕರ ಬಂದಿದ್ವಿ. ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಮೀಟ್ ಆಗಿ ಮತ್ತೆ ಎಷ್ಟು ಚಲೋ ವಾಕಿಂಗ್ ಬರ್ತಾರೆ, ಸ್ವಲ್ಪ ಜನ ರನ್ನಿಂಗ್ ಮಾಡ್ತಾರೆ. ಆ್ಯಂಡ್ ನಾನು ನವೋದಯ LVD ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾನು ಇಲ್ಲಿಗೆ ಬರ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ನೋಡೋಣ. ಆ್ಯಂಡ್ ಬಂದಾದಮೇಲೆ ನಾನು ಅದನ್ನು ನಿಮಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಸೀದಾ ನಾವು ಮತ್ತೆ ಮನೆಗೆ ಹೋಗ್ತೀವಿ. ಆ್ಯಂಡ್ ಮನೆಯಲ್ಲಿ ಸಿಗೋಣ, ವೀಡಿಯೋ ಕಂಟಿನ್ಯೂಷನ್ ಮನೇಲಿ ಮಾಡ್ತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬರೀ ಎಲ್ಲ ನೋಡ್ಕೊರಿ, ಕಂಪ್ಲೀಟ್ ರೌಂಡ್ ಇದೆ ಗೈಸ್, ಅಲ್ಲಿಂದ ಹಿಡಿದು ಇಲ್ಲಿ ತನಕ. ನೋಡೋಕೆ ಇಲ್ಲಿ ಫೋನಲ್ಲಿ ಸಣ್ಣ ಸ್ಮಾಲ್ ಇದ್ದಂಗೆ ಕಾಣಿಸುತ್ತೆ, ಬಟ್ ಭಾಳ ದೊಡ್ಡದಿದೆ ನೋಡಿ. ಓಮಾ. ಸೊ ಗೈಸ್ ಫೈನಲಿ ನಾನೀಗ ರಿಟರ್ನ್ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಮತ್ತು ಫ್ರೆಂಡ್ಸ್ ಜೊತೆ ಮಾತಾಡಿ ಸ್ವಲ್ಪ ರಿಟರ್ನ್ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಮನೆಯಲ್ಲಿ ನೋಡ್ರಿ ಗೈಸ್, ಎಲ್ಲರೂ ರಾಜಾ ಸಾಬ್ ಮೂವಿ ಇವತ್ತು ಹಾಕಿದ್ದಾರೆ. ಸೊ ರಾಜಾ ಸಾಬ್ ಮೂವಿ ನೋಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಹೊತ್ತು ಮೂವಿ ನೋಡ್ಬೇಕು ಗೈಸ್. ಆ್ಯಂಡ್ ವೀಡಿಯೋನು ಎಡಿಟ್ ಮಾಡಬೇಕು, ಸೊ ಟೈಮ್ನೂ ಆಗುತ್ತೆ. ಇವತ್ತು ಬಂದುಬಿಟ್ಟು ಗರಂ ಜೋಳದ ರೊಟ್ಟಿ ಮತ್ತು ಗೈಸ್ ಮತ್ತು ಈ ಕರ್ರಿ ಮತ್ತು ವೈಟ್ ರೈಸ್. ಸೊ ಇವತ್ತಿನ ಡಿನ್ನರ್ ಇದಾಗಿದೆ. ಆ್ಯಂಡ್ ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್. ಬಾಯ್.